ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚಂದನ ಪ್ರದೀಪ್ ಮೈಸೂರು ವ್ಲಾಗ್ಸ್. ನಾನು ನಿಮ್ಮ ಚಂದನ. ಸೊ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ, ಯಾಕಂದರೆ ನೀವು ತಮ್ಮನೇಲಿ ನೋಡಿದ್ದೀರಾ. ಹೌದು, ನಾವಿವತ್ತು ಬಂದಿರೋದು ಚಾಮುಂಡೇಶ್ವರಿ ಕ್ಷೇತ್ರ ಸುವರ್ಣ ನಗರಕ್ಕೆ ಬಂದಿದ್ದೀವಿ. ಸೊ ಈ ಒಂದು ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಹಾಗಾಗಿ ನಾನು ಈ ವಿಡಿಯೋನ ನಿಮಗೂ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ. ಸೊ ಈ ದೇವಸ್ಥಾನ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೆ ಇದು ಮೈಸೂರಿನ ಇನ್ನೊಂದು ಚಾಮುಂಡೇಶ್ವರಿ ದೇವಸ್ಥಾನವಾಗಿದೆ. ಸೊ ಈ ದೇವಸ್ಥಾನ ಇತ್ತೀಚಿನ ದಿನಗಳಲ್ಲಿ ನಿರ್ಮಾಣವಾಗಿದೆ. ನೋಡೋದಕ್ಕೂ ಕೂಡ ತುಂಬಾ ಸುಂದರವಾಗಿದೆ ಟೆಂಪಲ್ ಅಂತಾನೆ ಹೇಳ್ಬೋದು. ಸೊ ಹಾಗೆ ವಿಶಾಲವಾಗಿದೆ, ತುಂಬಾ ಪೀಸ್ಫುಲ್ ಆಗಿದೆ. ನೀವೇ ನೋಡ್ತಾ ಇದ್ದೀರಾ, ನಾವು ಈಗ ಎಂಟ್ರೆನ್ಸ್ ಇಂದ ಎಂಟ್ರಿ ಆಗ್ತಾ ಇದ್ದೀವಿ. ತುಂಬಾ ಜಾಗ ವಿಶಾಲವಾಗಿದೆ ಅಂತಾನೆ ಹೇಳ್ಬೋದು. ನೀವು ಇಲ್ಲಿ ಒಳ್ಳೆ ಟೈಮ್ಸ್ ಕೂಡ ಸ್ಪೆಂಡ್ ಮಾಡ್ಬೋದು. ನಾವು ಈ ದೇವಸ್ಥಾನಕ್ಕೆ ಬಂದಿದ್ದು ನಮ್ಮ ಪಾಪುವಿಂದ ಬರ್ಡೇ ಇತ್ತು, ಸೊ ಹಾಗಾಗಿ ಈ ದೇವಸ್ಥಾನಕ್ಕೆ ಬಂದಿದ್ವಿ ನಾವು. ಸೊ ತುಂಬಾ ಚೆನ್ನಾಗಿತ್ತು, ನಾವು ಕೂಡ ಅಲ್ಲಿ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ, ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಜಾಗ ಅಲ್ಲಿ. ನೀವೇ ನೋಡ್ತಾ ಇದ್ರೆ ಎಷ್ಟು ವಿಶಾಲವಾಗಿದೆ ಅಂತ. ಸೊ ಅವ್ನ ಬರ್ತ್ಡೇ ಆಗಿರೋದ್ರಿಂದ ನಾವು ಆ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿನ ಜಾಗ ವಿಶಾಲವಾಗಿರೋದ್ರಿಂದ ನಮ್ಮ ಪಾಪು ಎಲ್ಲ ಕಡೆ ಓಡಾಡ್ಕೊಂಡು ಅವ್ನು ಎಲ್ಲ ಕಡೆ ನಮಸ್ಕಾರ ಮಾಡ್ತಾ ಇದ್ದ. ತುಂಬಾನೇ ಚೆನ್ನಾಗಿತ್ತು. ಸೊ ನಾವು ಹೋಗಿದ್ದು ಮಾರ್ನಿಂಗ್ ಒಂದು 10:30 ಆಗಿತ್ತು. ಇಲ್ಲಿ ಮಾರ್ನಿಂಗ್ ಒಂದು 6 ಇಂದ 11:30 ಇರುತ್ತೆ ಬೆಳಗ್ಗೆ. ಹಾಗೆ ಸಂಜೆ ಒಂದು 4 ಇಂದ 7 to 8 ತನಕ ಓಪನ್ ಇರುತ್ತೆ. ನೀವು ಕೂಡ ಈ ದೇವಸ್ಥಾನಕ್ಕೆ ಬಂದು ಈ ಒಂದು ತಾಯಿಯ ದರ್ಶನವನ್ನು ಮಾಡ್ಬೋದು ಅಂತಲೇ ಹೇಳ್ಬೋದು, ಯಾಕಂದರೆ ತುಂಬ ಚೆನ್ನಾಗಿದೆ. ಇಲ್ಲೂ ಕೂಡ ಆಷಾಢದಲ್ಲಿ ವಿಶೇಷ ಪೂಜೆಗಳನ್ನ ಕೂಡ ಮಾಡಿದ್ರು. ಈಗ ನೆಕ್ಸ್ಟು ಏನು ನವರಾತ್ರಿ ಸ್ಟಾರ್ಟ್ ಆಗ್ತಿದೆ, ಆಗ ಕೂಡ ಇಲ್ಲಿ ವಿಶೇಷ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾರೆ. ನೀವೇನಾದರೂ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಇನ್ನು ನವರಾತ್ರಿ ಟೈಮಲ್ಲೂ ಕೂಡ ಮಿಸ್ ಮಾಡದೆ ಈ ದೇವಸ್ಥಾನಕ್ಕೆ ಹೋಗಿ. ಹಾಗೆ ಈ ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನ ನೋಡೋಕ್ಕೆ ಸೇಮ್ ಮಂಗಳೂರಿಂದ ಯಾವುದೋ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ, ಯಾವುದೋ ಒಂದು ಹೊಸ ಜಾಗಕ್ಕೆ ಬಂದಿದ್ದೀವಿ ಅಂತ ಅನ್ಕೊತೀವಿ. ಸೊ ಅಷ್ಟು ಚೆನ್ನಾಗಿದೆ. ಸೊ ದೇವಸ್ಥಾನ ಒಳಗಡೆ ಕೂಡ ವಿಶಾಲವಾಗಿದ್ದು, ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಕೂಡ ಒಳಗಡೆನೂ ಕೂಡ ಹಾಕ್ಬೋದು, ಅಷ್ಟು ಚೆನ್ನಾಗಿದೆ. ನೀವೇ ನೋಡ್ತಾ ಇದ್ರೆ ದೇವರು ಕೂಡ ಯಾವ ರೀತಿ ಏನೋ ತುಂಬ ಅಲಂಕಾರಗೊಂಡಿದೆ ಅಂತ. ನೆಕ್ಸ್ಟ್ ಹಾಗೆ ನಾವು ಅಲ್ಲೇ ಸುತ್ತ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬಂದ್ವಿ. ಹೊರಗಡೆ ಅಂತೂ ತುಂಬಾ ಚೆನ್ನಾಗಿದೆ. ಯಾವುದೇ ಒಂದು ದೇವಸ್ಥಾನ, ಕರಾವಳಿ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತ ಅನ್ಸುತ್ತೆ. ಅಲ್ಲೇ ಒಂದು ಬಾವಿ ಕಟ್ಟೆ ಇದೆ, ಹಾಗೆ ಕಟ್ಟೆಗಳು ಕೂಡ ಇದೆ ಕೂತ್ಕೊಳ್ಳೋದಕ್ಕೆ, ತುಂಬಾ ಚೆನ್ನಾಗಿದೆ. ನೀವು ಕೂಡ ಈ ದೇವಸ್ಥಾನಕ್ಕೆ ಮರಿದೆ ವಿಸಿಟ್ ಮಾಡಿ. ಈ ದೇವಸ್ಥಾನ ಎಲ್ಲಿ ಲೊಕೇಟ್ ಆಗಿದೆ ಅಂದರೆ ಮೈಸೂರಿನ ಸಿಟಿಯಿಂದ 10 ಕಿಲೋಮೀಟರ್ ದೂರದಲ್ಲಿದ್ದು, ನೀವು ರಿಂಗ್ ರೋಡಿಂದ ಬುಗಾದಿಗೆ ಬಂದರೆ ಬುಗಾದಿಯಿಂದ ಗದ್ದಿಗೆಗೆ ಹೋಗಬೇಕಾಗುತ್ತೆ. ಸೊ ಅಲ್ಲಿಂದ ನೀವು ಲೆಫ್ಟಲ್ಲಿ ಹೋದರೆ ಈ ಚಾಮುಂಡೇಶ್ವರಿ ಕ್ಷೇತ್ರ ಸುವರ್ಣ ನಗರ ಸಿಗುತ್ತೆ. ಸೊ ಇಲ್ಲಿ ಹೊಸ ಬಡಾವಣೆಗಳಾಗಿದೆ. ಸೊ ಅದ್ರ ಒಳಗಡೆ ನಿಮಗೆ ಈ ಒಂದು ಕ್ಷೇತ್ರ ಕಾಣುತ್ತೆ. ತುಂಬಾ ಚೆನ್ನಾಗಿದೆ ಟೆಂಪಲ್ಲು, ಆದರೆ ತುಂಬ ಒಳಗಡೆ ಹೋಗಬೇಕಾಗುತ್ತೆ ಈ ದೇವಸ್ಥಾನ. ಅಲ್ಲಿ ಹೊಸ ಬಡಾವಣೆಗಳು ಕೂಡ ತುಂಬಾ ಆಗಿದೆ. ಸೊ ಈ ದೇವಸ್ಥಾನವನ್ನು ಮಿಸ್ ಮಾಡದೆ ನೀವು ಒಮ್ಮೆ ಭೇಟಿ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.